ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನು ಇವನನ್ನ ಬಚಾವ್ ಮಾಡೋದಕ್ಕೋಸ್ಕರ ಈ ವಿಷಯನ ಮುಚ್ಚಿಟ್ಟಿದ್ದೆ. ಈಗ ನೋಡಿದ್ರೆ ಈ ನನ್ನ ಮಗ ನನಗೆ ಸ್ಕೆಚ್ ಆಗ್ತಾವನೆ. ಈಗ ಇಲ್ಲಿ ಬೀಳೋ ಮೊದಲನೇ ಹೆಣ ನಿಂದಾಗಬಾರ್ದು ಅಂತಂದ್ರೆ ಬಾಯ್ ಬಿಟ್ಟು ನಿಜ ಹೇಳು. ಬೊಗಳೋಲೆ ನಾಯಿ, ಯಾಕೋ ಹೀಗ್ ಮಾಡ್ದೆ? ಬಸ್ ಹೇಳ್ತೀನಿ. ನಮ್ಮಣ್ಣ ರುದ್ರ ಇಡೀ ಜೀವನ ನಿಯತ್ತಿನ ನಾಯಾಗಿ ನಿಮಗೆ ದುಡ್ದ. ಹಾಗೆ ಎಷ್ಟೋ ಸಲ ತನ್ನ ಪ್ರಾಣನ ಒತ್ತ ಇಟ್ಟು ನಿಮ್ ಪ್ರಾಣ ಕಾಪಾಡ್ದ. ನೀವೇನ್ ಮಾಡಿದ್ರಿ? ಪೊಲೀಸ್ಗೆ ಹೇಳಿ ಅವನ್ನ ಎನ್ಕೌಂಟರ್ ಮಾಡಿಸಿದ್ರಿ. ನನ್ನ ಅಣ್ಣ ನನಗೆ ಅಣ್ಣ ಮಾತ್ರ ಆಗಿರ್ಲಿಲ್ಲ, ನಮ್ಮಪ್ಪ ನಮ್ಮಮ್ಮ ನನ್ ಸರ್ವಸ್ವ ಆಗಿದ್ದ. ಇದೆಲ್ಲ ಸಾಲ್ತು ಅಂತ ಆ ಬಿಹಾರ್ ಡೀಲ್ ನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂತ ನನ್ ಕಾಲಿಗೆ ಗುಂಡೋಡ್ಸಿದ್ರಿ. ನಾನ್ ಕುಂಡ್ಕೊಂಡು ನಡೆಯೋ ಹಾಗಾಯ್ತು. ಆವತ್ತಿಂದ ನಿಮ್ಮೇಲ್ ಸೇಡ್ ತೀರ್ಸ್ಕೋಬೇಕು ಅಂತ ಡಿಸೈಡ್ ಮಾಡ್ದೆ. ಸರಿಯಾದ ಟೈಮ್ಗೆ ರಾಜೇಶ್ ಮ್ಯಾಟ್ರ್ ಸಿಕ್ತು. ಆ ಕೊಲೆನ ನಾನ್ ಮಾಡಿ ಆ ಆಪಾದನೆ ನಾನ್ ನಿಮ್ ಮೇಲೆ ಹಾಕ್ಬೇಕು ಅಂತ ಹೊಂಚಾಗ್ದೆ. ಆದ್ರೆ ವಿಧಿ ನೋಡಿ, ನಾನ್ ಮಾಡಿದ ಕೊಲೆಯಿಂದ ನಿಮ್ಗೆ ಉಪಯೋಗ ಆಯ್ತು. ನಾನ್ ಮಾಡಿದ ಕೊಲೆಯಿಂದ ನಿಮ್ಗೆ ಉಪಯೋಗ ಆಯ್ತು. ನಾನ್ ಸೋತೋದೆ. ಇವತ್ ಸಿಕ್ಕಾಕೊಂಡ್ಬಿಟ್ಟೆ. ಹೇಯ್, ಹಿಡ್ದಾಕ್ರವನ್ನ. ಬಾಸ್ ಬಿಟ್ರೋ. ಯಾಕೆ ಸರ್ ಇನ್ನೂ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನ್ ಕನ್ಫ್ಯೂಷನ್? ಮನುಷ್ಯನ್ಗೆ ಇಷ್ಟೊಂದು ಆಪ್ಷನ್ಸ್ ಇರಬಾರ್ದು ರಾಕೇಶ. ನೋಡೀಗ ಎಷ್ಟು ಕನ್ಫ್ಯೂಸ್ ಆಗ್ತಾ ಇದೆ. ಈ ಲಾಯರ್ನ್ ಸಾಯಿಸಿದ್ರೆ ಕೋಟ್ಯಾಂತರ ರೂಪಾಯಿ ಪ್ರಾಜೆಕ್ಟ್ ಸಿಗತ್ತೆ. ಅದೇ ಈ ಭೀಮನ್ ಸಾಯಿಸಿದ್ರೆ ನಮಗ್ ದ್ರೋಹ ಬಗ್ದವನ್ನ ಮುಗಿಸ್ದಷ್ಟು ತೃಪ್ತಿ ಆಗತ್ತೆ. ಅದೇ ಈ ಸುರ್ಬಿನ್ ಸಾಯಿಸಿದ್ರೆ ನಮ್ಮ ಕಣ್ಣಲ್ಲಿ ಬೆರಳಾಡ್ಸಿರೋ ಆ ಕರ್ಣನ್ ಕಣ್ಣಲ್ಲಿ ರಕ್ತ ಬರ್ಸುವಷ್ಟು ಸಂತೋಷ ಆಗತ್ತೆ. ಈ ಭೂಮಿ ಮತ್ತು ಈ ಶಂಕರಪ್ಪನ್ನ ಸಾಯಿಸಿದ್ರೆ ಎಲ್ಲ ಸಾಕ್ಷಿಗಳ ಬಾಯಿನೂ ಮುಚ್ಚಿದ್ವಿ ಅನ್ನೋ ಸಂತೃಪ್ತಿ ಆಗತ್ತೆ. ಎಲ್ಲಿಂದ ಶುರು ಮಾಡ್ಲಿ, ಯಾರನ್ನ ಸಾಯಿಸ್ಲಿ, ಒಂದು ಅರ್ಥ ಆಗ್ತಿಲ್ಲ. ನೀನ್ ಯಾರಿಂದ ಶುರು ಮಾಡಿದ್ರು ಅಷ್ಟೆ, ಎಲ್ಲಿಂದ ಶುರು ಮಾಡಿದ್ರು ಅಷ್ಟೆ, ಕೊನೆಗೆ ನಿನಗೆ ಗತಿ ಕಾಣಿಸೋದು ನನ್ನ ಕರ್ಣನೇ. ನೀನಾದ್ರೂ ಲೆಕ್ಕ ಇಟ್ಕೊಂಡು ಸಾಯಿಸ್ತಿದ್ಯಾ, ಆದ್ರೆ ನನ್ನ ಕರ್ಣ ನಿಮ್ಮ ಮುಂದಿನ ತಲೆಮಾರು ಲೆಕ್ಕ ಹಾಕಿದ್ರೂ ಲೆಕ್ಕಕ್ಕೆ ಸಿಗದಿರೋ ಹಾಗೆ ಸಾಯಿಸ್ತಾನೆ. ಓ ಹಂಗ? ಹಾಗಾದ್ರೆ ಫಸ್ಟ್ ನಿನ್ನ ಅಕೌಂಟೇ ಕ್ಲೋಸ್ ಮಾಡ್ತೀನಿ. ಸರ್ ಒಂದ್ ನಿಮಿಷ. ಇದು ನಿಮ್ ಫ್ಯಾಮಿಲಿ ಮ್ಯಾಟ್ರು. ಅವಳಿಂದ ನೀವೆಷ್ಟೆಷ್ಟೆಲ್ಲ ಅನುಭವಿಸಿಲ್ಲ. ಇವಳನ್ನ ಇಷ್ಟು ಈಸಿಯಾಗಿ ಕೊಲೆ ಮಾಡ್ಬಿಟ್ರೆ ಆ ಸಾವ್ಗೆ ಒಂದು ಅರ್ಥನೇ ಇರಲ್ಲ. ನನ್ನ ಪ್ರಕಾರ ಇವಳನ್ನ ಆ ಕರ್ಣನ್ ಮುಂದೆ ಸಾಯಿಸಿದ್ರೆ ಆ ಕಿಕ್ಕೇ ಬೇರೆ. ನಿಜ ನಿಜ ಕಣೋ ರಾಕೇಶ. ಮತ್ತೀಗ ನನ್ನ ಏನ್ ಮಾಡು ಅಂತೀಯ? ಇವರೆಲ್ಲ ಹೀಗೆ ಬಿದ್ದಿದ್ರು ಏನು ತೊಂದರೆ ಆಗಲ್ಲ ಸರ್. ಮೊದಲು ಲಕ್ಷ್ಮಿನ ಉಳಿಸ್ಕೊಳ್ಳೋದು ನೋಡೋಣ.
ನಮ್ಗೀಗ ತುಂಬಾ ಅರ್ಜೆಂಟಾಗಿ ಬೇಕಾಗಿರೋದು ಆ ಪ್ರಾಜೆಕ್ಟ್. ಅದಕ್ಕೆ ಈ ಲಾಯರ್ನ ಫಸ್ಟ್ ಮುಗಿಸ್ಬಿಡೋಣ. ಲೇ ದಡ್ಡ, ಸುರಭಿ ಇಲ್ಲೇ ಇರ್ಬೇಕಾದ್ರೆ ಅವಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ನಿಮ್ ಕೆಲ್ಸನ ಮಾಡ್ಕೋಬೋದಲ್ವೇನೋ? ಅದನ್ ಬಿಟ್ಬಿಟ್ಟು ನನ್ನನ್ ಯಾಕೆ ಕೊಲ್ಲಕ್ ನೋಡ್ತಾ ಇದ್ದೀರಾ? ಏ ಪದ್ಮನಾಭ, ಸುರಭಿ ನಮ್ ಜೊತೆ ಇದ್ದಾಳೆ ಅನ್ನೋ ವಿಷಯ ಗೊತ್ತಾದ್ರೆ ಸತ್ಯಮೂರ್ತಿ ಕರ್ಣನಿಗೆ ಬ್ಲಾಕ್ ಮೇಲ್ ಮಾಡ್ದಂಗಾಗಲ್ಲ. ನಮ್ ಬುಡಕ್ಕೆ ನಾವೇ ಬಾಂಬ್ ಇಟ್ಕೊಂಡಂಗಾಗತ್ತೆ. ರಾಕೇಶ, ಇವನಿಗೆ ಸುಮ್ಮನೆ ಬಿಟ್ರೆ ಮಾತಾಡ್ತಾನೆ ಇರ್ತಾನೆ. ಎತ್ಬಿಡೋ. ಸರ್, ಯು ಆರ್ ರೈಟ್ ಸರ್. ಗನ್ ಕೊಡಿ. ಕಮಾನ್ ಕಮಾನ್, ಶೂಟ್ ಮಾಡು. ರಾಕೇಶ ಬೇಡ. ಸರಯು, ರಾಕೇಶ, ಸರಯು ಫೋನ್ ಮಾಡ್ತಾ ಇದ್ದಾಳೆ ಕಣೋ. ಅಬ್ಬಬ್ಬಬ್ಬಬ್ಬಾ ಪದ್ಮನಾಭ, ನೋಡು ಕರೆಕ್ಟ್ ಟೈಮಿಗೆ ನಿನ್ ಮಗಳು ಫೋನ್ ಬರ್ತಾ ಇದೆ. ನಿನ್ ಸಾವು ಹತ್ರ ಬಂದಾಗೆಲ್ಲ ಅವಳು ಫೋನ್ ಬರ್ತಾ ಇದೆ. ಒಳ್ಳೆ ಕೋಇನ್ಸಿಡೆನ್ಸ್ ಕಣ. ನಿನ್ ನಂಬರು ಅವಳಿಗೆ ಹೇಗೆ ಸಿಕ್ತು? ಯಾಕೆ ಸಿಕ್ತು, ಹೇಗೆ ಸಿಕ್ತು ಅಷ್ಟೆಲ್ಲ ಪೋಸ್ಟ್ ಮಾರ್ಟಮ್ ಮಾಡೋವಷ್ಟು ಟೈಮ್ ಇಲ್ಲ ಸರ್. ಅದೊಂದು ವೇಸ್ಟ್ ಕಾಲು, ತಲೆನೋವು, ಕಟ್ ಮಾಡಿ ಬಿಸಾಕಿ. ಕಟ್ ಮಾಡ್ತಿದ್ದಾನೆ ತಾತ. ಕೊಲೆ ಮಾಡೋ ಮೂಡಲ್ಲಿದ್ದೀನಿ ಸರ್ ನಾನು. ದಯವಿಟ್ಟು ನಂಗೆ ಡಿಸ್ಟರ್ಬ್ ಮಾಡಬೇಡಿ. ಅ, ಅ, ರಾಕೇಶ, ಒಂದ್ ನಿಮಿಷ, ಸರಯು ಫೋನ್ ಮಾಡ್ತಾ ಇದ್ದಾಳೆ. ಲೋ, ಹೆಂಗಿದ್ರು ನನ್ನ ಮಗಳು ಫೋನ್ ಮಾಡ್ತಾ ಇದ್ದಾಳೆ. 1 ಸೆಕೆಂಡ್ ಕೊಡೋ, ಮಾತಾಡ್ಬಿಡ್ತೀನಿ. ಲೋ, ನೀನೀಗ ಹೆಂಗೂ ಸತ್ ಮೇಲೆ ಕಾಗಿ ಆಗ್ತೀಯಲ್ಲ, ಆಗ ಫುಲ್ ಟಚ್ ಅಲ್ಲಿ ಇರುವಂತೆ ಬಿಡು.